ಶಂಕರ್ನಾಗ್ ನಿಂತಿರ್ತಾನೆ. NS ರಾವ್ ಕೇಳ್ತಾನೆ, ಈ ಕಡೆಯಿಂದ ಈ ಕಡೆಗೆ ರೈಲ್ ಯಾವಾಗ ಹೋಗುತ್ತೆ ಅಂತಾನೆ. ನಾನು ಬೆಳಗ್ಗೆ 2 ಗಂಟೆಗೆ ಹೋಗುತ್ತೆ ಅಂದ. ಆ ಕಡೆಯಿಂದ ಈ ಕಡೆಗೆ ಯಾವಾಗ ಹೋಗುತ್ತಪ್ಪ ಅಂತಾನೆ. ಪ್ರತಿಯೊಬ್ಬ ಬೆಂಗಳೂರಿಗೆ ಬಂದಿರುವಂಥ ಹುಡುಗ ಒಂದು ಬೈಕ್ ತೊಗೋಬೇಕಂತ ಆಸೆ ಇರೋದು. ಒಂದು ಬೈಕು, ಆಮೇಲೆ ಹಿಂದೆ ಕೂತ್ಕೊಳ್ಳೋಕೆ ಒಬ್ಬ ಹುಡುಗಿ. ಅದು ಎರಡೂ ಇಂಟರ್ ರಿಲೇಟೆಡ್. ಅದು ಅವಾಗ ಮಾತಾಡ್ತಿದ್ದು ಬಾಯ್ಸ್ ಜೋಕ್, ಪೆಟ್ರೋಲ್ ವಾಸನೆಗೆ ಹುಡುಗಿಯರು ಬೀಳ್ತಾರೆ ಅಂತ. ಈಗಲೇ ಯಾಕೆ ಮದುವೆ ಆಗಬೇಕು, 1 ವರ್ಷ ಬಿಟ್ಟ ಮೇಲೆ ಆಗಲ್ವೇನ, ಅವಳು ಯಾರು ಹಂಗೆ ನೋಡಿದ ತಕ್ಷಣ ಆಗ್ತೀಯಲ್ಲೋ ಅಂದ್ಬಿಟ್ಟೆ. ನಮ್ಮ ಅಮ್ಮ ನನ್ನ ಮೇಲೆ ಹತ್ತಿ ಅದೇ ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ, ದುರ್ಗಿ ಎಲ್ಲ ಅವತಾರಗಳು ಬಂದಬಿಟ್ಟು. ನಿನ್ನನ್ನು ಕರೆದಿರೋದು ಅವನಿಗೆ ಸಮಾಧಾನ ಮಾಡಿ ಅವ್ನು ಬಿಡ್ಸೋಕ್ಕೆ. ನೀವು ಕಲಿಸಿದ ರೀತಿನಲ್ಲಿ ಜಾತಿ ಬಗ್ಗೆ ನೀವು ಯಾವತ್ತೂ ಹೇಳಿಲ್ಲ, ಇವಾಗ ಯಾಕೆ ಹಿಂಗೆ ಆಲ್ ಆಫ್ ಎ ಸಡನ್ ಮಾತಾಡ್ತಾಯಿದ್ದೀರಾ ಅಂತ ಕೇಳಿದೆ. ನನ್ನ ಇಂಟ್ರೆಸ್ಟ್ ಹೆಚ್ಚಿಗೆ ಕೆಲಸದ ಮೇಲೆ ಬರೋಕ್ಕೆ ಶುರು ಆಯಿತು. ಕೆಲಸನೇ ನನಗೆ ಲವ್, ಕೆಲಸನೇ ನನ್ನ ಇವತ್ತು ನಾನು ಹೇಳೋದು ನನ್ನ ಮೊದಲನೇ ಹೆಂಡ್ತಿ ನನ್ನ ಕೆಲಸ ಅನ್ನೋ ಥರ. 86ಗೆ ಬೆಂಗಳೂರಿಗೆ ಬಂದರೆ, ಬೆಂಗಳೂರಿಗೆ ಬಂದು ಅದಕ್ಕಿಂತ ಮುಂಚೆ ನೀವು ಚಿಕ್ಕಮಗಳೂರಲ್ಲಿ ವೆಸ್ಲಿ ಹೌದು, ವೆಸ್ಲಿ ಪಿಂಟೋ ಹತ್ರ ಒಬ್ಬರ ಹತ್ರ ಸರ್ವೇಯರ್ ಆಗಿ ಸೇರಿಕೊಂಡೆ. ಮೋರ್ ಲೈಕ್ ನಾನು ಸರ್ವೆಗೆ ತುಂಬ ಕಡಿಮೆ ಹೋಗ್ತಾಯಿದ್ದೆ. ನನ್ನನ್ನು ಹೆಚ್ಚಿಗೆ ಡ್ರಾಯಿಂಗ್ ಮಾಡೋಕ್ಕೆ ಬಿಡೋರು, ಯಾಕೆಂದರೆ ನನಗೆ ಆ ಆಸಕ್ತಿ ಇರೋದ್ರಿಂದ. ಕೊನೆಗೆ ವೆಸ್ಲಿ ಪಿಂಟೋ ಅವರು, ನಿನಗೆ ಇರೋ ಟ್ಯಾಲೆಂಟಿಗೆ ಯಾರ್ದಾರು ಆರ್ಕಿಟೆಕ್ಟ್ ಹತ್ರ ಸೇರಿ ಹೆಲ್ಪ್ ಆಗ್ಬೋದು, ಅಲ್ಲೋಗಿ ಸೇರ್ಕೊ ಅಂದರು. ಒಬ್ಬ ಕೆಲಸ ಮಾಡೋ, ಒಬ್ಬ ಚೆನ್ನಾಗಿ ದುಡಿತಾ ಇರೋ ಹುಡುಗನ್ನ ಹೊರಗೆ ಕಳಿಸೋದು ದೊಡ್ಡಸ್ತಿಗೆ. ಏನಕ್ಕೆ ನಮ್ಮಲ್ಲೇ ಅರ್ನಿಂಗ್ ಆಗ್ತಿರ್ಬೇಕಾದ್ರೆ ಅವನ್ನ ಯಾಕೆ ಕಳಿಸ್ಬೇಕು ಅಂತಾರೆ. ಹಾಗಾಗಿ ಐ ಫೀಲ್ ಈಸ್ ಮೈ ರೋಲ್ ಮಾಡೆಲ್ ಅಂತಾರ, ಗಾಡ್ ಫಾದರ್ ಥರ. ಸೊ ನಂತರ ಬೆಂಗಳೂರಿಗೆ ದಾರಿ ಹುಡ್ಕೋಕ್ಕೆ ಶುರು ಮಾಡಿದೆ. ಅವತ್ತು ಡಿಕ್ಷ್ನರಿನಲ್ಲಿ ಆರ್ಕಿಟೆಕ್ಟ್ ಅಂದರೆ ಏನು ಸ್ಪೆಲ್ಲಿಂಗು ಅದನ್ನು ಕಲ್ತಿದ್ದು. ಅವತ್ತು ಗಟ್ ಮಾಡ್ಕೊಂಡಿದ್ದು, ಎಲ್ಲದು ಗಟ್ ಮಾಡ್ಬೇಕಾಯ್ತು ನಮಗೆ, ಇಂಗ್ಲೀಷೆಲ್ಲ ಆ ಥರ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಗೆ ನಮ್ಮ ಭಾವವ್ರನ್ನವ್ರು ಇದ್ರು ಇಲ್ಲಿ ವಟಾರದಲ್ಲಿ, ಗೋವಿಂದರಾಜ ನಗರದಲ್ಲಿ. ಅವ್ರ ವಟಾರಕ್ಕೆ ಬಂದು ಸೇರಿಕೊಂಡೆ, ಗೋವಿಂದರಾಜ ನಗರದಲ್ಲಿ. ಸೊ ಅವ್ರ ಜೊತೆಯಲ್ಲೇ ಸಾಲಕ್ಕೆ ನಾನು ಒಬ್ಬ ಮಲಗ್ತಾ ಇದ್ದೆ. ಒಂದು 4-5 ಜನ ಇದ್ದರು ಅವರು. ಅಲ್ಲಿಂದ ನೀನೇ ಕೆಲಸ ಹುಡ್ಕೋಬೇಕು, ಈ ಫೀಲ್ಡ್ ಗೊತ್ತಿಲ್ಲ ಅಂದರು. ನಾನೇ ಬಸ್ಸಿಗೆ ಹೋಗಿ ಅವ್ರ ಹತ್ರನೇ ಇಸ್ಕೊಂಡು ಹೋಗ್ತಿದ್ದೆ ಚಾರ್ಜಸ್ ಎಲ್ಲ. ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಿದೆ. ಐ ಥಿಂಕ್ 2 ತಿಂಗಳು 3 ತಿಂಗಳು ಕೆಲಸ ಮಾಡಿದೆ. ಏನು ಸೇಲ್ಸ್ಮನ್ ಆಗಿ? ಈ ಫ್ಲೋರಿಂಗ್ ಮೆಟೀರಿಯಲ್ಲು, ವಿನೈಲ್ ಫ್ಲೋರಿಂಗು, ಗ್ಲಾಸ್ಗೆ ಸನ್ ಕಂಟ್ರೋಲ್ ಫಿಲ್ಮ್ ಹಾಕೋದು, ಈ ಹಾರಿಜಾಂಟಲ್ ಬ್ಲೈಂಡ್ಸು, ಈ ವಾಲ್ ಪೇಪರು, ಈ ಥರದವಕ್ಕೆ. ಓಕೆ. ಇದನ್ನು ಅವರು ಅಡ್ರೆಸ್ ಕೊಡ್ತಾಯಿದ್ರು, ಇಂಥ ಕಡೆಗೆ ಹೋಗಿ ತೋರಿಸ್ಕೊಂಡು ಬಾ ಅಂತ. ನಾವು ಅವ್ರಿಗೆ ಹೋಗಿ ತೋರಿಸ್ಕೊಂಡು, ಸರ್ ಏನು ಬೇಕು ಅಂತ ಕೇಳ್ತಿದ್ವಿ. ಓಕೆ ಓಕೆ. ಈ ಹುಡುಕಾಟದಲ್ಲಿ ಒಂದು ಸಾರಿ ದಿನೇಶ್ ವರ್ಮಾ ಅಂತ ಹೆಸರು ಕೊಟ್ಟರು. ಅವ್ರ ಅಡ್ರೆಸ್ ಕೊಟ್ಟಿದ್ದರು. ಸಂಪಿಗೆ ಥಿಯೇಟ್ರ್ ಹತ್ರ ಅವ್ರ ಆಫೀಸ್ ಇದ್ದಿದ್ದು. ಅಲ್ಲಿ ಅವರು ಆಫೀಸಿಗೆ ಹೋದಾಗ ಕೆಲವಾರು ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳಿಬಿಟ್ರು. ನಮಗೆ ಇಂಗ್ಲೀಷ್ ಯಾರು ಮಾತಾಡ್ತಿದ್ದ ತಕ್ಷಣ ಮೈ ಬೆವರಕ್ಕೆ ಶುರು ಆಗುತ್ತೆ. ವರ್ಟಿಕಲ್ ಬ್ಲೈಂಡ್ಸ್ ಅಂತಂದರು. ನನಗೆ ವರ್ಟಿಕಲ್ ಬ್ಲೈಂಡ್ಸ್ ಅಂದರೆ ಗೊತ್ತಿಲ್ಲ, ಹಾರಿಜಾಂಟಲ್ ಬ್ಲೈಂಡ್ಸ್ ಗೊತ್ತು. ಆವಾಗ ಸರ್ ಐ ಡೋಂಟ್ ನೋ ಸರ್ ಹಾಗೆ ಅವರು, ವಾಟ್ ಯು ಡೋಂಟ್ ನೋ ಯುವರ್ ಪ್ರಾಡಕ್ಟ್ಸ್ ಅಂತ ಅಂದರು. ವಾಟ್ಸ್ ಯುವರ್ ಕ್ವಾಲಿಫಿಕೇಷನ್ ಅಂದರೆ ಡಿಪ್ಲೊಮಾ ಸಿವಿಲ್ ಅನ್ನು. ಓ ಯುವರ್ ಎ ಡ್ರಾಫ್ಟ್ಮನ್ನ ಅನ್ನು. ಹೌದು ಸರ್ ಅನ್ನು. ವೈ ಕಾಂಟ್ ಯು ಜಾಯ್ನ್ ಇಯರ್ ಅಂದರು. ನನಗೆ ಅದೇ ಲಡ್ಡು ಒಂದು ಬಾಯಿಗೆ ಬಿತ್ತು ಅನ್ನೋ ಥರ. ಸರ್ ಓಕೆ ಸರ್ ಐ ಜಾಯ್ನ್ ಅಂತ. ಓಕೆ. ಫ್ರಮ್ ವೆನ್? ನಾನು ಟುಡೇ ಒನ್ಲಿ. ನಾನು ಯು ಕಮ್ ಟುಮಾರೋ ಅಂದರೆ, ಆಮೇಲೆ ಯು ಬ್ರಿಂಗ್ ಆಲ್ ಯುವರ್ ಸರ್ಟಿಫಿಕೇಟ್ಸ್ ಲೆಟ್ಸ್ ಸಿ ಅಂತಂದರು. ನಾನು ಕ್ಲಾಸ್ನಲ್ಲಿ ಪಾಠ ಮಾಡ್ತಿರೋ ಮಾಸ್ಟ್ರದ್ದೇ ಚಿತ್ರ ಬರಿತಾಯಿದ್ದೆ, ನಮ್ಮ ಅಂಕಲ್ದು ಫೋಟೋ ಎಲ್ಲ ಬರೆದಿದ್ದೆ. ಅಲ್ಲಿ ವೆಸ್ಲಿ ಪಿಂಟೋ ಹತ್ರ ಇದ್ದಾಗ ಕೆಲವಾರು ಮನೆಗಳ ಚಿತ್ರ ಬರೆದಿದ್ದೆ, ಅವೆಲ್ಲವೂ ಫೈಲ್ ಮಾಡ್ಕೊಂಡು ಹೋಗಿದ್ದೆ. ಸರ್ಟಿಫಿಕೇಟ್ ಜೊತೆಗೆ ಅವೆಲ್ಲ ನೋಡಿಬಿಟ್ಟು, ಓ ಯು ಆರ್ ಆಲ್ಸೋ ಆರ್ಟಿಸ್ಟ್ ಅಂದರು. ಹೌದು ಸರ್ ಅಂದೆ. ಆಮೇಲೆ ಅಲ್ಲಿಂದ ಅವ್ರ ಜೊತೆ ಜರ್ನಿ ಶುರುವಾಯಿತು. ಹೌ ಮಚ್ ಯು ವಾಸ್ ಟೇಕಿಂಗ್ ಫ್ರಮ್ ದೇ ಅಂತಂದರು. 350 ಅಂತಂದೆ. ಅಲ್ಲಿಂದ ಅದೇ ಶುರು ಆಯಿತು. ಲೆಟ್ ಸ್ಟಾರ್ಟ್ ವಿತ್ ದಟ್ ಅಂತ. 350 ರೂಪಾಯಿಗೆ ಇಲ್ಲಿಂದ ಶುರುವಾಗಿದ್ದು ಜೀವನ. ಅವರು ಆಲ್ಮೋಸ್ಟ್ 12 ವರ್ಷ ಅವ್ರ ಹತ್ರ ಕೆಲಸ ಮಾಡಿದ್ರು.
ಇಲ್ಲಿ ಜೊತೆಗೆ ನನಗೆ ಒಂದು ಕ್ಯೂರಿಯಾಸಿಟಿ ಅನ್ಸೋದು ಒಂದು ರಿಲೇಟ್ ಆಗುವಂಥ ವಿಚಾರ ಅಂದರೆ ಇಂಗ್ಲೀಷ್ ಬರದೇ ಇರೋದು ಕೂಡ ನಮಗೆ ನಮ್ಮ ಹತ್ರ ಏನೇ ಟ್ಯಾಲೆಂಟ್ ಇದ್ರು ಕೂಡ ಹಳ್ಳಿಯಿಂದ ಬಂದವ್ರಿಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡೋಕ್ಕೆ ಹಿಂಜರಿಕೆ, ಬಿಕಾಸ್ ಇಂಗ್ಲೀಷಲ್ಲಿ ಮಾತಾಡಿಸ್ತಾರೆ, ಇಂಗ್ಲೀಷಲ್ಲಿ ಕೇಳ್ಬಿಡ್ತಾರೆ ಅಂತೇಳಿ. ಹೆಂಗೆ ಗೆದ್ರಿ ಸರ್ ಅದನ್ನು ನೀವು? ಅದು ಒಂದೊಂದು ಸಾರಿ ಅನ್ಸೋದು ಬೆಳಿಗ್ಗೆ ಆದ ತಕ್ಷಣ ಭಯ ಶುರುವಾಗ್ತಾ ಬರೋದು. ಈಗ ಹೋಗ್ತೀನಿ ಅವ್ರ ಹತ್ರ ಏನಾದ್ರು ಕ್ವಶನ್ ಕೇಳ್ತಾರೆ ಅವರು, ಅವ್ರ ಮನೆ ಮುಂದೆ ಹೋಗಿ ನಿಂತು ಈಗ ಯಾರು ಬರ್ಬೋದು, ಏನು ಕೇಳ್ತಾರೆ, ನಾನು ಅದಕ್ಕೆ ಏನು ಹೇಳಬೇಕು ಅಂತ ಅಂದ್ಕೊಂಡು ಹೊಡಿತಾ ಇದ್ದಿದ್ದು. ಓಕೆ, ಓ ವೆಲ್ಕಮ್ ಅಂತ ಅನ್ನೋರು ಒಳಗೆ ಕಳಿಸೋರು. ಅವರು ಫಸ್ಟ್ ಫ್ಲೋರ್ನಲ್ಲಿ ಒಂದು ರೂಮ್ನಲ್ಲಿತ್ತು, ಅವ್ರ ಫ್ಯಾಮಿಲಿ ಒಳಗಡೆನೇ ಹೋಗ್ಬೇಕಾಗಿತ್ತು. ಅವ್ರ ಅತ್ತೆ ಅವ್ರ ವೈಫು ಯಾರ ಬಂದುಬಿಟ್ರೆ ಹೆದರಿಕೆ ಆಗಿಬಿಡೋದು ಅವ್ರು ಏನಾರು ಕೇಳ್ತಾರೆ ಅಂತ ಇಂಗ್ಲೀಷ್ನಲ್ಲಿ. ಆಮೇಲೆ ಈವನ್ ಅದು ಕೆಳಗಡೆ ಇರೋ ಜನರಲ್ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ತುಂಬ ತಡ್ಕೊಂಡು ಯೋಚನೆ ಮಾಡಿ ಹಂಗೆ ವಿಧಿ ಇಲ್ದಿದ್ದಲ್ಲಿ ಕೆಳಗೆ ಹೋಗ್ತಿದ್ದೆ. ಹೋದ ತಕ್ಷಣ ಏನೋ ಹಾಂ ವಾಟ್ ಅನ್ನೋರು. ಟೈಲೆಟ್ ಅಂದರೆ ಅಲ್ಲಿಗೆ ಹೋಗಿ ತೋರ್ಸೋರು. ಆ ರೀತಿ ಆಗೋದು. ಓಕೆ, ಭಾರಿ ನನ್ನ ಇಂಗ್ಲೀಷಿನ ಒಡಗ್ತನನೆಲ್ಲ ತಿದ್ದಿದ್ದಾರೆ ಅವರು. ಒಂದು ದಿವಸ ವಾಟ್ಸ್ ದ ಟೈಮ್ ಅಂದರು. ಹಿಂಗೆ ನೋಡಿದ್ರೆ ವಾಚ್ ಇರಲಿಲ್ಲ. ನಾನು ಮನೇಲಿ ಬಿಟ್ಟು ಬಂದಿದ್ದೆ ಅಂತ ಹೇಳೋಕ್ಕೆ ಐ ಲಾಸ್ಟ್ ಅಂದೆ. ಲಾಸ್ಟ್ ಅಂದರೆ ಕಳೆದೋಗಿದೆ ಅಂತ ಗೊತ್ತಿಲ್ಲ ನನಗೆ. ಐ ಲಾಸ್ಟ್ ಅಂದರೆ ಐ ಲೆಫ್ಟ್ ಅನ್ನೋ. ವಾಟ್ ಯು ಲಾಸ್ಟ್ ಅಂದ್ರೆ ಐ ಲೆಫ್ಟ್. ಆ ರೀತಿ ತುಂಬಾ ತಿದ್ದಿದ್ದಾರೆ. ಅಂದರೆ ಅವರು ಕ್ರಿಟಿಸೈಸ್ ಮಾಡ್ತಿರ್ಲಿಲ್ಲ, ನಗ್ತಾ ಇರಲಿಲ್ಲ. ಅವ್ರು ಮೇಕಪ್ ಮಾಡಿ ಹೇಳೋರು, ಇದನ್ನು ಹಿಂಗೆ ಹೇಳೋ ರೀತಿ ಹಂಗಾ ಅಂತ ಕೇಳೋರು. ಹಾಗಾಗಿ ನನಗೆ ಮುಂದಿನ ದಿನಗಳಲ್ಲಿ ಆ್ಯಸ್ ಎ ಬಿಸ್ನೆಸ್ಸಿಗೆ ಎಷ್ಟು ಬೇಕೋ ಸಾಕಷ್ಟು ಅಷ್ಟು ಇಂಗ್ಲೀಷನ್ನು ಅವರಿಂದ ಹೊರವಾಗಿ ಪಡೆದಿರೋದು. ವಂಡರ್ಫುಲ್. ಸೊ ಇವರು ನಮ್ಮ CH ಹನುಮಂತರಾಯ್ ಅಂತ ಒಬ್ಬರು ವಕೀಲರಿದ್ದಾರೆ. ಅವರು ತಮ್ಮ ಬಯೋಗ್ರಫಿಲಿ ಬರೆದಿದ್ದಾರೆ ಒಂದು ಇಂಥದ್ದೇ. ಅದನ್ನು ಓದಿದಾಗೆಲ್ಲ ನಂಗೆ ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ. ಅವ್ರು ಯಾವುದೋ ಎಲ್ಲೋ ಹೋಗ್ತಾರೆ, ಇಂಟರ್ವ್ಯೂಗೆಲ್ಲ ಹೋಗ್ತಾರೆ. ಅವಾಗ ಅವ್ರು ಕೇಳ್ತಾರೆ, ಅವ್ರು ಯಾರು ಬಾಸ್ ಕೇಳ್ತಾರೆ, ವಾಟ್ ಇಸ್ ಯುವರ್ ಫಾದರ್ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ತಂದೆ ಏನು ಮಾಡ್ತಾರೆ ಅಂತ. ಇವ್ರೇನು ಹೇಳ್ತಾರೆ, ಮೈ ಫಾದರ್ ಇಸ್ ಅ ಮ್ಯಾನ್ ಅಂತಾರೆ. ಈ ಥರದವು ಆಗಿದೆ, ಸುಮಾರಾಗಿದೆ. ಸೊ ಇದರಿಂದ ಎಷ್ಟು ಒಂದು ಮುಗ್ಧತೆ, ಅದ್ರ ಜೊತೆಗೆ ಒಂದು ನಮ್ದು ಅದ್ರ ಮುಗ್ಧತೆ ಅಂತ ಅಂದ್ರೆ ನಗು ಬರ್ತಾ ಇದೆ ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕ್ರಿಯೇಟ್ ಆಗುತ್ತೆ ನಮಗೆ. ಕುತ್ಕೊಂಡು ಒಂದೊಂದ್ಸರಿ ಹತ್ಬಿಟ್ಟಿದ್ದೀನಿ. ಆಮೇಲೆ ಆಫೀಸ್ ರಿಲೀಸ್ ಆಯಿತು ಅಂದರೆ ಎಲ್ಲ ಫ್ರೀಡಮ್ ಆದಂಗೆ. ಆಫೀಸಿಗೆ ಹೋಗ್ಬೇಕು ಅಂದರೆ ಭಯ ಕೆಲಸಕ್ಕಲ್ಲ, ಬರೀ ಡೈಲಾಗಿಗೆ. ಬಟ್ ಇಂಗ್ಲೀಷ್ ಇಸ್ ಜಸ್ಟ್ ಲ್ಯಾಂಗ್ವೇಜ್ ಅನ್ನೋದು ಸರ್, ಅದನ್ನು ಹೇಳ್ಬೇಕು ನೀವು. ನಾನು ಹೇಳೋ ರೀತಿಯಲ್ಲಿ ನಾವು ಕನ್ನಡ ಅಭಿಮಾನ ಇರಬೇಕು. ಇವತ್ತು ನೀ ಕನ್ನಡ ಒಂದು ಹೆಸರು ತಂದು ಕೊಟ್ಟಿದೆ ಅಂದರೆ ನಾನು ಕನ್ನಡನ ಎಷ್ಟು ಪ್ರೀತಿಸ್ತೀನಿ ಅಂತ. ಸೇಮ್ ಟೈಮು ಅಷ್ಟು ಬೇರೆ ಲ್ಯಾಂಗ್ವೇಜೇ ಬೇಡ ಅನ್ನೋ ದ್ವೇಷದಲ್ಲಿ ಇರೋದಕ್ಕಿಂತ ಅದರ ಜೊತೆಗೇ ಬೇರೆ ಲ್ಯಾಂಗ್ವೇಜನ್ನು ಕಲಿಯೋದು ಭಾರಿ ಅವಶ್ಯಕತೆ ಇದೆ. ಯಾಕೆಂದರೆ ಪ್ರಪಂಚ ಒಂದು ಕುಟುಂಬ. ಈಗ ನಾವೆಲ್ಲೋ ಅವರೆಲ್ಲೋ ಅನ್ನಂಗಿಲ್ಲ. ಯಾಕೆಂದರೆ ಎಲ್ಲರ ಜೊತೆನೂ ಸಹಬಾಳ್ವೆಯಿಂದ ಇದ್ದೀವಿ ನಾವು. ಅವ್ರನ್ನೂ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ರಿಲೇಟ್ ಆಗಿ ನಾವು ಬಿಸ್ನೆಸ್ ಮಾಡಬೇಕು. ಸೊ ಹಾಗಾಗಿ ಯಾವುದೇ ಈ ಹೋರಾಟ ಗಿರಾಟ ನಮ್ಮ ಲ್ಯಾಂಗ್ವೇಜ್ ಬಗ್ಗೆ ಇದ್ದರೂ ಸಹ ಬೇರೆ ಲ್ಯಾಂಗ್ವೇಜನ್ನು ಪ್ರೀತಿಸಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಕಲಿಬೇಕು. ಅದು ಭಾರಿ ಇಂಪಾರ್ಟೆಂಟ್. ಇಲ್ದಿದ್ರೆ ನಮ್ಮ ಹಳ್ಳಿಯ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ನೋಡೋದು ತುಂಬಾ ಪರಿಣಿತಿ ಇದೆ. ಬಟ್ ಆದರೆ ಇಂಗ್ಲೀಷ್ ಬರದೆ ಅವರು ನನ್ನಾಗೆ ಒಂದೊಂದು ಸರಿ ವಾಪಸ್ ಹೋಗಿರ್ಬೋದು. ಕರೆಕ್ಟ್. ಈ ಥರ ಸೋಲ್ಗಳಾಗಿರ್ಬೋದು. ಆಮೇಲೆ ಎಲ್ರಿಗೂ ದಿನೇಶ್ ವರ್ಮಾ ಸಿಗದೇ ಇರ್ಬೋದು. ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಇಂಗ್ಲೀಷ್ ಬಗ್ಗೆ ನಾನು ಹೇಳೋದೇನೆಂದರೆ ಭಯ ಇಟ್ಕೋಬೇಡಿ, ಮ್ಯಾನೇಜ್ ಮಾಡುವಂಥ ಇಂಗ್ಲೀಷನ್ನು ಕಲೀರಿ. ಇವತ್ತು ಇಂಟರ್ನೆಟ್ ಇರೋದ್ರಿಂದ ನಿಮ್ಗೆ ತುಂಬ ಈಸಿ. ನೀವು ಯೂಟ್ಯೂಬ್ಗೆ ಹೋದರೆ ಎಷ್ಟೋ ಲೆಸನ್ಗಳು ಸಿಗ್ತವೆ. ಸೊ ನಿಮ್ಮ ಟ್ಯಾಲೆಂಟನ್ನು ಇಂಗ್ಲೀಷ್ ಭಯದಿಂದ ಅದನ್ನು ಮುದ್ರು ಹೋಗೋಕ್ಕೆ ಬಿಡಬೇಡಿ ಅನ್ನೋದು ಅಲ್ವಾ. ನಾನು ಎಷ್ಟೋ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೇಳ್ತೀನಿ, ಟೀಚರ್ದು ಸಂಬಳ ಬೇಕಾದ್ರೂ ನಾನು ಕೊಡ್ತೀನಿ, ಬುಕ್ಗಳು ಕೊಡಿಸ್ತೀನಿ. 1ನೇ ಕ್ಲಾಸಿಂದಲೇ ಸ್ವಲ್ಪ ಓದಿಸಿ, ಹೊರೆ ಆಗೋದು ಬೇಡ. ಅಟ್ಲೀಸ್ಟ್ ಅಕ್ಷರ ಕಲ್ತಾಗೆ 5ನೇ ಕ್ಲಾಸಿಗೆ ಶುರು ಆಗೋದಕ್ಕೂ ಬಿಗಿನಿಂಗಿಂದ ಆಗೋಕ್ಕೂ ವ್ಯತ್ಯಾಸ ಇದೆ. ನಾವು ಕಾನ್ವೆಂಟ್ ಆಗಿರೋ ಹುಡುಗರುಗಳಿಗೆ SLC ಫೇಲ್ ಆದ ಹುಡುಗನಿಗೆ ರ್ಯಾಂಕ್ ಬಂದಿರೋ ಹುಡುಗ ಆನ್ಸರ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಆ ಥರ ಆಗ್ಬಿಡುತ್ತೆ. ಹೌದು. ಸೊ ಇಂಗ್ಲೀಷ್ ಬಗ್ಗೆ ಅದು ಭಾಳ ಬ್ಯೂಟಿಫುಲ್ ಆಗಿರೋ ಮಾತುಗಳು. ನಾನು ಇದು ಯಾಕೆಂದ್ರೆ ತುಂಬ ಜನ ಹಳ್ಳಿಯಿಂದ ನೋಡ್ತಿರ್ತಾರೆ, ಈಗಲೂ ಆ ಒಂದು ಇದೆ, ನಾವೆಲ್ಲ ಕನ್ನಡ ಮೀಡಿಯಮಿಂದ ಬಂದಿರೋದ್ರಿಂದ. ಸೊ ಅದೊಂದು ಆಗುತ್ತೆ. ಸರ್, ಇನ್ನೊಂದು ನಿಮ್ಮ ಈ ಒಂದು ಬೆಂಗಳೂರಿನಲ್ಲಿ ಬಂದಾಗ ನಿಮ್ಮ ಇನ್ನೊಂದು ಪ್ಯಾಷನ್, ಆ್ಯಕ್ಚುಲಿ
ನಿಜವಾದ ಪ್ಯಾಷನ್ ಅಂದ್ರೆ ಸಿನಿಮಾ, ಹೌದು ಆಕ್ಟಿಂಗು, ಡ್ಯಾನ್ಸ್ ಮಾಡ್ತೀರಿ, ಹಾಡು ಹೇಳ್ತಿದ್ರಿ, ಇದೆಲ್ಲ ನೀವು ನಿಮ್ಮ ಆಟೋಬಯೋಗ್ರಫಿ ಸಿಗುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಆ ಒಂದು ಫೇಸ್ ಬಗ್ಗೆ. ಒಂದು ರೀತಿನಲ್ಲಿ ನನಗೆ ರೆಕ್ಕೆ ಪುಕ್ಕ ಬಂದಿದ್ದು, ನೀವು ಆರ್ಕಿಟೆಕ್ಟ್ ಹತ್ರ ಹೋಗಿ ಸೇರ್ಕೊಳ್ಳಿ ಅಂತ ಅಂದಾಗ ವೆಸ್ಲಿ, ನನಗೆ ಹೆಚ್ಚಿಗೆ ಇದ್ದಿದ್ದು ಆರ್ಕಿಟೆಕ್ಟ್ ಹುಡುಕನ್ನು ಯಾವ ಹೇಳಿದರೆ ಊರಿನಿಂದ ಕಳಿಸ್ತಾರೆ, ಹಿಂಗಂತ ಹೇಳಿದರು ಅಂತೇಳಿ ಕಳಿಸ್ತಾರೆ. ಅಲ್ಲಿ ನನಗೆ ಬೇಕಾಗಿರೋ ರೀತಿಯಲ್ಲಿ ಹುಡುಕ್ಬೋದು, ಫಿಲ್ಮ್ ಫೀಲ್ಡಿಗೆ ಹೋಗ್ಬೋದು ಅನ್ನೋ ಆಸೆ. ನೀವು ಆ್ಯಕ್ಟರ್ ಆಗ್ಬೇಕಂತ ಇತ್ತು? ಆ್ಯಕ್ಟರ್ ಆಗಬೇಕು ಅಂತ. ಯಾಕೆಂದರೆ ನಾನು ಕಾಲೇಜ್ ಸ್ಕೂಲ್ ಲೆವೆಲಲ್ಲೂ ಸಹ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದೀನಿ. ಒಳ್ಳೊಳ್ಳೆ ಸ್ಟೇಜ್ಗಳನ್ನು ಬಳಸಿದ್ದೀನಿ. ಪ್ರತಿ ಸಾರಿ ಸ್ಟೇಜ್ ಅಂತಂದರೆ ರಮೇಶ್ ಅನ್ನೋ ಥರ ಅಷ್ಟು ಇನ್ವಾಲ್ವ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಏನು ಆ್ಯಕ್ಟಿಂಗ್ ಮಾಡಿದ್ರೆ ನೀವು? ಆ್ಯಕ್ಟಿಂಗ್ ಅಂತಂದರೆ ಈ ಸ್ಕೂಲ್ನಲ್ಲೇ ಇದ್ದ ಗದ್ಯ ಭಾಗಗಳಿರ್ತಾವಲ್ಲ, ಅಭಿಮನ್ಯು, ಅಥವಾ ಈ ನಮ್ಮ ಆಗಿನ ಟೈಮ್ನಲ್ಲಿ ರಾಜ್ಕುಮಾರ್ದು ಬಬ್ರುವಾಹನ ಬಂದಿತ್ತು, ಆ ಟೈಮ್ ಅವನ್ನೆಲ್ಲವನ್ನೂ ಕಲಿಯೋದು. ಆಮೇಲೆ ಎಚ್ ಎಮ್ ನಾಯಕನ ಡೈಲಾಗ್ಗಳು, ಆಮೇಲೆ ಈ ಸ್ಕಿಟ್, ಇವು ಮಿಮಿಕ್ರಿಗಳು, ಎಲ್ಲ ಫಿಲ್ಮ್ ಆ್ಯಕ್ಟ್ರ್ಗಳದನ್ನು ಇಮಿಟೇಟ್ ಮಾಡ್ತಿದ್ದೆ ನಾನು. ಆ ರೀತಿ ಎಂಟರ್ಟೈನಿಂಗ್ ವಿಚಾರದಲ್ಲಿ ನಾನು ಮುಂದೆ ಇದ್ದೆ. ಓಕೆ ಓಕೆ. ಸೊ ಹಾಗಾಗಿ ನಾನು ಫಿಲ್ಮ್ ಫೀಲ್ಡಿಗೆ ಹೋಗ್ಬೋದು ಅನ್ನೋ ಆಸೆನಲ್ಲೂ ಬಂದವನು ನಾನು. ಈ ರಂಗಾಯಣಕ್ಕೆ ನನಗೆ ಸೆಲೆಕ್ಟ್ ಆಗಿತ್ತು. BV ಕಾರಂತರೇ ನನಗೆ ಇಂಟರ್ವ್ಯೂ ಮಾಡಿದರು. ಓಕೆ. ಮೈಸೂರಿನಲ್ಲಿ ಇಂಟರ್ವ್ಯೂ ಆಗಿತ್ತು, ಅದಾದಮೇಲೆ ಧಾರವಾಡದಲ್ಲಿ ಆಯಿತು. ಅಲ್ಲಿ ಆಗಿ ನನಗೆ ಆರ್ಡರು ಬಂತು. ನಾನು ಹೋಗ್ಬೇಕಂತ ಆಗಲೇ ನನ್ನ ಪೆಟ್ಟಿಗೆ ರೆಡಿ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೆ, ಅಂದರೆ ನಾನು ಹೋಗ್ತೀನಿ ಅನ್ನೋ ಥರ. ಕೊನೆಗೆ ನಮ್ಮ ದಿನೇಶ್ ವರ್ಮಾ ಸರ್ ಕೂರಿಸ್ಕೊಂಡು 1 ಗಂಟೆ ನನಗೆ ಪ್ರೀಚ್ ಮಾಡಿರು. ಯಾಕೆಂದರೆ ನಿನಗೆ ಡ್ರಾಯಿಂಗ್ ಟ್ಯಾಲೆಂಟ್ ತುಂಬ ಚೆನ್ನಾಗಿದೆ, ನಿನಗೆ ನಮ್ಮ ಆರ್ಕಿಟೆಕ್ಚರ್ ಓದ್ದವ್ರಿಗೆ ಬರೋಲ್ಲ ಪರ್ಸ್ಪೆಕ್ಟಿವ್, ಅದೆಲ್ಲ ನಿನಗೆ ಬರುತ್ತೆ. ಸೊ ಇದನ್ನು ಬಿಟ್ಟು ನೀನು ಅದೆಲ್ಲ ಹೋಗಿ ಮಾಡ್ತೀನಿ ಅಂತೀಯ, ಎಷ್ಟು ದಿನ ಅಂತ ನಿನ್ನ ಹೀರೋಯಿಸಮ್ ಇರುತ್ತೆ, ಎಷ್ಟು ದಿನ ಅಂತ ನೀನು ಅದನ್ನು ಮಾಡೋಕ್ಕೆ ಸಾಧ್ಯ? ಅದನ್ನು ಮಾಡು, ಬೇಡ ಅಂತಲ್ಲ, ಹವ್ಯಾಸವಾಗಿ ತಗೋ, ಅದನ್ನೇ ವೃತ್ತಿಯಾಗಿ ತಾಳ್ಬೇಡ. ಬೇಕಿದ್ರೆ ಇಲ್ಲೇ ಯಾವುದಾದ್ರೂ ಇದಕ್ಕೆ ಸೇರ್ಕೋ, ಯಾವುದಾದ್ರೂ ಟ್ರೂಪ್ಗಳಿಗೆ, ಕಲಾವಿದರು ಏನಾದರೂ ಕಲಿಯಂಗಿದ್ರೆ ಕಲಿ. ಬಟ್ ನಿನಗೆ ಟ್ಯಾಲೆಂಟ್ ಇರೋದ್ರಿಂದ ಹೇಳ್ತೀನಿ, ನಿನಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಈ ಫೀಲ್ಡಲ್ಲಿ, ಹೋಗಬೇಡ ಅಂತ ಪ್ರೀಚ್ ಮಾಡಿ ಅವ್ರು ಹೇಳಿದ್ರೆ ನಾನು ಒಪ್ಪಿಬಿಡ್ತಿದ್ದೆ. ಅದು ಒಂಥರ ಹೇಳ್ಬೇಕಂತಂದರೆ ಮನಸ್ಸುಗಳ ಒಂದು ಇದಿರ್ಬೇಕು. ಅವತ್ತು ಬೈಕಂಡೇ ಪೆಟ್ಟಿಗೆ ಸೈಡ್ಗೆ ಇಟ್ಟವ್ನು ನಾನು, ಹೋಗಲಿಲ್ಲ. ಈಗ ಹೋಗಿದ್ದಿದ್ರೆ ರಂಗಾಯಣ ರಘು ಅವ್ರ ಜೊತೆ ಇರ್ತಿದ್ದೆ. ಮೇ ಬಿ ಅವರು ಅದೇ ಟೈಮ್ಗೆ ಇಂಟರ್ವ್ಯೂ ಆಗಿರೋದು. ಓಕೆ ಓಕೆ ಓಕೆ. ಆ ಟೈಮ್ನಲ್ಲಿ ಇರ್ತಿದ್ದೆ ನಾನು. ಸೊ ಅದ್ರ ಬಗ್ಗೆ ರಿಗ್ರೆಟ್ಸ್ ಇದೆಯಾ ಅಥವಾ ಇಲ್ಲ? ಹಂಗೆ ಅದನ್ನು ಸಾಂತ್ವನ ಮಾಡೋಕ್ಕೋಸ್ಕರ ಫಿಲ್ಮ್ ಫೀಲ್ಡಿಗೆ ಅದು ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡೆ. ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟು, ಭರತನಾಟ್ಯ, ಬ್ರೇಕ್ ಡ್ಯಾನ್ಸು, ಎಲ್ಲ ಥರದ ಸ್ಕಿಟ್ಗಳು ಮಾಡ್ತಾಯಿದ್ದೆ. ಅಲ್ಲೂ ಒಳ್ಳೆ ಸ್ಟೂಡೆಂಟಾಗಿ ಹೊರಗೆ ಬಂದೆ. ಕೊನೆಗೆ ಅರ್ಥ ಆಗಿದ್ದು, ಯಾರಾದ್ರೂ ಅಲ್ಲಿ ಮಾಸ್ಟರ್ ಇದ್ದರೆ ಮಾತ್ರ ಹೀರೋ ಆಗೋಕ್ಕೆ ಸಾಧ್ಯ. ಗಾಡ್ ಫಾದರು ಇಲ್ಲ ಅಂದರೆ ಅಷ್ಟು ಈಸಿ ಅಲ್ಲ ಅಂತ ಅರ್ಥ ಆಗ್ತಾ ಬಂತು. ನನ್ನ ಕೆಲಸನಲ್ಲೂ ಒಳ್ಳೆ ಹೆಸರು ಬರೋಕ್ಕೆ ಶುರು ಆಗ್ತಾಯಿತ್ತು. ಡ್ರಾಫ್ಟಿಂಗ್ ಲೈನಲ್ಲಿ ಮಾಡಿದ ಪ್ಲ್ಯಾನ್ಗಳೆಲ್ಲ ತುಂಬ ಅದಕ್ಕೆ ಹೇಳ್ಬೇಕಂದ್ರೆ ಸೂಪರ್ ಹಿಟ್ ಅನ್ನೋ ಥರ. ನಮ್ಮ ಬಾಸು ಅಷ್ಟೇ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋರು. ಇದೆಲ್ಲ ಬಂದಾಗ ಇದು ಹಂಗೆ ತೆಳುವಾಗಿ ದೂರ ಆಗ್ತಾ ಬಂತು. ಲೈಫ್ ಅಂದರೆ ಹಾಗೆ. ಸೊ ಲೈಫಲ್ಲಿ ನಾವು ಅನ್ಕೋತೀವಿ ನಾವೆಲ್ಲ ಮಾಡ್ಬೋದು ಅಂತ, ಬಟ್ ಆ್ಯಕ್ಚುಲಿ ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೌದೌದು. ಒಂದು ಕ್ಷೇತ್ರದಲ್ಲಿ ಎಲ್ಲವನ್ನೂ ಮಾಡ್ಬೋದು, ಬಿಟ್ಟರೆ ಎಲ್ಲ ಕ್ಷೇತ್ರಗಳಲ್ಲಿ ಹಾಡುಗಳ ಥರ ಎಲ್ಲ ಗಿಡಗಳು ಮುಟ್ಟುತ್ತಾ ಇದ್ದಿದ್ದವನು ಒಂದು ಕಡೆಗೆ ತಿರುಗಿ ನಿಂತೆ ಅವಾಗ. ಓಕೆ ಓಕೆ. ಸೊ ಅದು ಬಟ್ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಒಂದು ಹಾಡು ಹಾಡ್ಬೋದಾ ಅಂತ? ಇಲ್ಲ, ಅವೆಲ್ಲ ಮೆಮೊರಿನಲ್ಲಿ ಉಳಿಯಲ್ಲ. ಹಾಡು ಮಿಮಿಕ್ರಿ ಬೇಕಾದರೆ ಮಾಡ್ತೀನಿ. ಇವಾಗಲೇ ಮಾಡಬೇಕಾ? ಇವಾಗಲೇ ನೀವು NS ರಾವ್, ನಮ್ಮ ಶಂಕರ್ ನಾಗ್ ಅಂತ ಅಂದ್ಕೊಳ್ಳಿ. ಓಕೆ ಓಕೆ. ಶಂಕರ್ ನಾಗ್ ಪೊಲೀಸು. ಓಕೆ. ಅಲ್ಲಿ ರೈಲ್ವೆ ಲೈನ್ ಇರುತ್ತೆ. ಓಕೆ. ಶಂಕರ್ ನಾಗ್ ನಿಂತಿರ್ತಾನೆ. ಓಕೆ. NS ರಾವ್ ಕೇಳ್ತಾನೆ, ಈ ಕಡೆಯಿಂದ ಈ ಕಡೆಗೆ ರೈಲ್ ಯಾವಾಗ ಹೋಗುತ್ತೆ ಅಂತಾನೆ. ಬೆಳಗ್ಗೆ 2 ಗಂಟೆಗೆ ಹೋಗುತ್ತೆ ಅಂದ. ಆ ಕಡೆಯಿಂದ ಈ ಕಡೆಗೆ ಯಾವಾಗ ಹೋಗುತ್ತಪ್ಪ ಅಂತಾನೆ. ರೀ, ಮಧ್ಯಾಹ್ನ 3 ಗಂಟೆಗೆ ಹೋಗುತ್ತೆ ಅಂತ ಹೇಳ್ತಾನೆ. ಆ ಕಡೆಯಿಂದ ಮತ್ತೆ ಈ ಕಡೆಗೆ ಯಾವಾಗ ಬರುತ್ತೆ ಅಂತಾನೆ. ಅಲ್ಲ, ನೀವು ಯಾವ ಕಡೆ ಹೋಗ್ಬೇಕು ಫಸ್ಟ್ ಹೇಳ್ರಿ ಅಂತ. ಈ ಕಡೆಯಿಂದ ಆ ಕಡೆಗೆ ದಾಟ್ಬೇಕಪ್ಪ. ಈ ರೀತಿ ಸುಮ್ಮನೆ ನಗ ವಿಚಾರಗಳು ಇವೆಲ್ಲವೂ ನಾವು ಆರ್ಕೆಸ್ಟ್ರಾದಲ್ಲಿ ಬಂದಾಗ ಅವ್ರು ಮಾಡೋರಲ್ಲ, ಅದನ್ನು ಕಾಪಿ ಮಾಡ್ಕೊಂಡು ಬಂದು ನಾವು ಮಾಡ್ತಾಯಿದ್ದೆ. ಆಮೇಲೆ
ಫೈನಲ್ ಇಯರ್ ಫಸ್ಟ್ BEಗೆ ಎಂಟ್ರಿ ಆದಾಗ ಈವ್ನಿಂಗ್ ಕಾಲೇಜಲ್ಲಿ ಅಲ್ಯುಮಿನಿ ಅಸೋಸಿಯೇಷನ್ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದರು. ಇದು ಚೀಟಿ ಇಟ್ಬಿಟ್ಟು ಈ ರೀತಿ ಆ್ಯಕ್ಟ್ ಮಾಡಿದ್ರೆ ಯಾರು ಚೀಟಿ ಇಂತಿಂಥದ್ದು ಆ್ಯಕ್ಟ್ ಮಾಡೋದು ಕುಡ್ಕಂತಾರ ಪೊಲಿಟಿಷಿಯನ್ ಥರ ಎಲ್ಲ. ನಾನು ಹೋಗಿ ಚೀಟಿ ಎತ್ತಿದೆ, ಯಾವುದೋ ಹಿಂದಿ ಆ್ಯಕ್ಟರ್ ಹೆಸರು ಬರೆದಿದ್ರು. ನಮಗೆ ಹಿಂದಿ ಗಂಧಗಾಳಿ ಗೊತ್ತಿಲ್ಲ, ಅಮಿತಾಬ್ ಬಚ್ಚನ್ನೇ ಗೊತ್ತಿರಲಿಲ್ಲ ನಮಗೆ. ಯಾರೋ ಹೇಳೋರು ಅವ್ರು ಭಾರಿ ಕಟಿಂಗ್ ಶಾಪಲ್ಲಿ ನೋಡ್ತಿದ್ದಿದ್ದು ಅವ್ರ ಫೋಟೋಗಳು ಅಷ್ಟೇ. ಈ ನಾನು ಚೀಟಿ ಎತ್ತಿದಾಗ ನಾನು ಹೇಳಿದೆ, ಸರ್ ಕನ್ನಡದ ಯಾರ್ದಾರ ಬರೀರಿ, ನನಗೆ ಇವ್ರ ಪರಿಚಯ ಇಲ್ಲ ಅಂತ. ಕಾಟ್ ಮಾಡಿಬಿಟ್ಟು ರಾಜ್ಕುಮಾರ್ ಅಂತ ಬರೆದ್ರು. ಚೀಟಿ ಎಲ್ಲ ಅವ್ರವ್ರು ಇಟ್ಕೊಂಡ್ರಿ ಒಬ್ಬರಾದ್ಮೇಲೆ ಒಬ್ಬರು ಮಾಡಲಿಕ್ಕೆ. ನಾನು ಹಿಂದ್ಗಡೆ ಸೀಟಲ್ಲೋ ಕೂತ್ಕೊಂಡು ನನ್ನ ಫ್ರೆಂಡಿಗೆ ಹೇಳಿದೆ, ಇವತ್ತು ಪ್ರೈಸ್ ನಂದೇ ಕಣೋ ಅಂತ. ಹೆಂಗೆ ಹೇಳ್ತೀಯಾ ತಡಿ ನೋಡು ಅಂತ. ಅಷ್ಟು ವಿಶ್ವಾಸ ಇತ್ತು ನನಗೆ. ಅವ್ರು ಮಾಡ್ತಾ ಇದ್ದ ರೀತಿ, ಅವರು ಸಿಟ್ ಮಾಡ್ಕೊಳ್ತಾ ಇದ್ದ ರೀತಿ, ಹೀಗನ್ನೋದು ಹಿಂಗನ್ನೋದು, ಆಮೇಲೆ ಛೇಡ್ಸೋ ರೀತಿ ಮಾತಾಡೋದು, ಆ ರೀತಿ ಒಂದೊಂದು ಅವ್ರದ್ದು ಹೆಂಗೆ ಅಂತಂದರೆ ಈ ತೆಂಡೂಲ್ಕರ್ ಬ್ಯಾಟಿಂಗ್ ಇದ್ದಾಗೆ ಇಂಥದಕ್ಕೆ ಹಿಂಗೆ ಆ್ಯಕ್ಟಿಂಗ್ ಇದೆ ಅಂತ ಅದೊಂಥರ ಸಿಸ್ಟಮ್ಯಾಟಿಕ್ ಥರ. ಡ್ರಾಮ್ಯಾಟಿಕ್ ಆದ್ರೂ ಅದನ್ನು ಅವ್ರು ಹೆಂಗೆ ಎಫೆಸೈಸ್ ಮಾಡ್ತಿದ್ರು. ಅವ್ರು ಅಳಬೇಕಾದ್ರೆ ಆ ಫೀಲ್ ತಂದ್ಕೊಳ್ಳೋರು ಒಳಗಡೆ. ಹೀಗೆ ಅವ್ರು ಮಾಡ್ತಾ ಇದ್ದಿದ್ದನ್ನೆಲ್ಲ ನಾನು ಅವ್ರ ಪಿಕ್ಚರ್ ನೋಡ್ದಿದ್ರು ಹುಡುಗರು ಬಂದು ಹೇಳೋರಲ್ಲ, ಪಿಕ್ಚರ್ ನೋಡದೇ ಇದ್ರು ಈ ಥರ ಹಿಂಗೆ ಬರ್ತಾರೆ, ಹಿಂಗೆ ಬರ್ಸ್ಕೊಂಡು ಬರ್ತಾರೆ, ಆಮೇಲೆ ಹಿಂಗೇನೋ ಆಗುತ್ತೆ ಅಂತಂದರೆ ನಾನು ಅದನ್ನು ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ದೆ ಹುಡುಗರುಗಳಿಗೆ ಸ್ಕೂಲ್ ಟೈಮ್ನಲ್ಲೆಲ್ಲ. ಸೊ ಹಾಗೆ ಆವತ್ತಿನ ದಿನ ನನಗೆ ಅದು ಪ್ರೈಸ್ ಬಂತು. ಏನು ಆ್ಯಕ್ಟ್ ಮಾಡಿದ್ರಿ ನೀವು ಅವತ್ತು? ರಾಜ್ಕುಮಾರ್ ಎಲ್ಲ ರಸಗಳನ್ನ ಹೆಂಗೆ ತೋರಿಸ್ತಾರೆ ಆ ರೀತಿ. ಅವರ ಅಷ್ಟು ಒಂಥರ ಇಷ್ಟಪಟ್ಟು ನೋಡ್ತಾ ಇದ್ದಿದ್ದು ಮೂವಿಗಳು ಅವಾಗೆಲ್ಲ. ಆ ರೀತಿ ನಾನು ಕೆಲವು ಆ್ಯಕ್ಟಿಂಗ್ಗಳು ಮಾಡ್ತಾಯಿದ್ದೆ. ಸೊ ಫಸ್ಟ್ ಪ್ರೈಸ್ ಬಂತು ನಿಮಗೆ? ಹಾಂ, ನನಗೆ ಬಂತು ಅವತ್ತು. ಆವಾಗನಿಂದ ಮೊದಲನೇ ವರ್ಷದಿಂದಲೇ ನನ್ನನ್ನು ಇಡೀ ಸ್ಕೂಲ್ ರಾಜ್ಕುಮಾರ್ ಅಂತ ಕರೆಯೋದು. ಈ ಫೈನಲ್ ಇಯರ್ ಹುಡುಗರು ಸಹ ರಾಜ್ಕುಮಾರ್ ಬಂದ ಅನ್ನೋರು ಹಾಗೆ. ಸೊ ಅದೆಲ್ಲ ಅಂದರೆ ಸಿನಿಮಾ ಮಾಡಬೇಕನ್ನೋ ಕನಸು. ಬಟ್ ನೀವು ಸಿನಿಮಾ ನೋಡಿದ್ದೆ ಅವಾಗ ಮತ್ತೆ ಹಾಗಾದರೆ? ನನ್ನ ಮೊದಲನೇ ಮೂವಿ ಬಂಗಾರದ ಪಂಜರ, ರಾಜ್ಕುಮಾರ್ ಅವ್ರದ್ದು, ನಮ್ಮ ತಾತನ ಜೊತೆ ನೋಡಿದ್ದು. ಅದಾದಮೇಲೆ ಎರಡನೇ ಮೂವಿ ಬಯಲುದಾರಿ. ಅದು ಹೆಲಿಕಾಪ್ಟರ್ ಬಂದು ಮುಖಕ್ಕೆ ಗುದ್ದಿದಂಗೆ ಆಗೋದು. ಅವನು ಈಗ ಹೊಡ್ಕೊಂಡು ಬಂದರೆ ಆ ಥರ ನಮ್ಗೆ ಆ ಫೀಲ್ ಆಗೋದು. 3D ಇರಲಿಲ್ಲ ಹಂಗೆ ನೋಡಿದ್ರೆ? 3D ಇರಲಿಲ್ಲ ಅಂದ್ರೂ ನಮಗೆ ಆ ಸ್ಕ್ರೀನಲ್ಲಿ ಹಂಗೆ ಬಂದಂಗೆ ಆಗೋದು ಆ ಥರ. ಇವೆರಡೇ ಮೂವಿ ನಾನು 6ನೇ ಕ್ಲಾಸ್ವರೆಗೂ ನೋಡಿರೋದು. 6ನೇ ಕ್ಲಾಸ್ ಆದಮೇಲೆ ಸಕ್ರಾಯ ಬಣ್ಣಕ್ಕೆ ಬಂದಾಗ ಅಲ್ಲಿ ಥಿಯೇಟ್ರ್ ಇತ್ತು. ಅದೇ ನಮ್ಮ ರಮೇಶ್ ಅವರೇ ಅಪ್ಪನೇ ಮ್ಯಾನೇಜರು. ಪರಿಚಯ ಇಲ್ದಿದ್ರು ಅವ್ರ ಜೋಬಿ ದುಡ್ಡು ಹಾಕ್ಬಿಟ್ಟು ಒಳಗೆ ಹೋಗ್ಬಿಡ್ತಿದ್ದೆ ಆ ಥರ. ಸೊ ಹಾಗೆ ನಮ್ಮ ರಮೇಶ್ ಅವರ ಸಿನಿಮಾ ಪ್ರೀತಿ ಮತ್ತು ಆ್ಯಕ್ಟಿಂಗ್ ಪ್ರೀತಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಈಗ ಬಹುಶಃ ಅವರು ಮುಂದೊಂದಿನ ಸಿನಿಮಾ ನಿರ್ಮಾಪಕರಾಗ್ಬೋದು ಅಂತ ನನಗೆ ಅನಿಸುತ್ತೆ. ಇರಲಿ ಅಲ್ವಾ? ಸೊ ಜೊತೆಗೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದು ಬೈಕ್ ಬಗ್ಗೆ. ಅಂದರೆ ಪ್ರತಿಯೊಬ್ಬ ಬೆಂಗಳೂರಿಗೆ ಬಂದಿರುವಂಥ ಹುಡುಗ ಒಂದು ಬೈಕ್ ತೊಗೋಬೇಕಂತ ಆಸೆ ಇರೋದು. ಒಂದು ಬೈಕು, ಆಮೇಲೆ ಹಿಂದೆ ಕೂತ್ಕೊಳ್ಳೋಕೆ ಒಬ್ಬ ಹುಡುಗಿ. ಅದು ಎರಡೂ ಇಂಟರ್ ರಿಲೇಟೆಡ್. ಅದೊಂಥರ ಅವಾಗ ಮಾತಾಡ್ತಿದ್ದು ಬಾಯ್ಸ್ ಜೋಕು, ಪೆಟ್ರೋಲ್ ವಾಸನೆಗೆ ಹುಡುಗಿಯರು ಬೀಳ್ತಾರೆ ಅಂತ. ಆ ರೀತಿ ಎಲ್ಲ ಜೋಕ್ ಮಾಡ್ತಾ ಇದ್ರು. ಬಟ್ ಬೈಕೂ ಅದೊಂಥರ ನಮಗೆ ನಮ್ಮ ದಿನೇಶ್ ವರ್ಮಾ ಅವ್ರು ಕೊಟ್ಟಿದ್ದು ವರ. ಬಸ್ನಲ್ಲೇ ಓಡಾಡಿ ಸುಸ್ತಾಗ್ತಾನೆ ಹುಡುಗ ಅಂತ, ಕಾಲೇಜಿಗೆ ಹೋಗ್ಲಿಕ್ಕೆ ಟೈಮ್ ಆಗಲ್ಲ ಅಂತ BEಗೆ ಅವರೇ ಫೀಸೆಲ್ಲ ಕೊಟ್ಟು ಸೇರಿಸಿದ್ದು ಈವ್ನಿಂಗ್ ಕಾಲೇಜ್ಗೆ. ಸಿವಿಲ್ BMS ಅಲ್ಲಿ. ಸೊ ಹೋಗಿ ಬರೋದಕ್ಕೆ ಈಸಿ ಆಗಲಿ ಅಂತ ಬೈಕನ್ನು ಕಂತುಗಳಲ್ಲಿ ಕೊಡಿಸಿದ್ರು. ಅವರು ತೊಗೊಂಡ್ಬಿಟ್ಟು ನಮ್ಮ ಸ್ಯಾಲ್ರಿನಲ್ಲಿ ಕಟ್ ಮಾಡೋ ಥರ. ಆ ರೀತಿ ಕವಾಸಾಕಿ ಬಜಾಜ್ ಅವಾಗ ಅದ್ರ ಜೊತೆ ಎಲ್ಲ ಹೆಸರು ಚಿತ್ರ ಕೊಡೋರು ನಮ್ಗೆ. ಅದೊಂಥರ ಅದನ್ನೇ ಏರಿ ಕೂತಿದ್ದೀವಿ ಅನ್ಸೋದು ನಮಗೆ ಬೈಕು. ಆವತ್ತಿನ ವೆರಿ ರೊಮ್ಯಾಂಟಿಕ್ ಟೈಮ್ ಅದು. ಲೈಫಲ್ಲಿ ಅದು ಬರಲ್ಲ ವಾಪಸ್ಸು, ಸಾಧ್ಯನೇ ಇಲ್ಲ ಆ ರೀತಿ ಎಂಜಾಯ್ ಮಾಡೋಕ್ಕೆ. ಅದ್ರ ಜೊತೆಗೆ ನಿಮ್ಮ ಅಂದರೆ ಒಬ್ಬ ಬಯೋಗ್ರಫಿ ಬರೆಯುವಂಥ ವ್ಯಕ್ತಿ ಯೂಶ್ವಲಿ ಲವ್ ಸ್ಟೋರಿಗಳನ್ನ ಅವಾಯ್ಡ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಈಗ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಯಾಕೆ ಬೇಕು ಅನ್ನೋದೊಂದಿರುತ್ತೆ. ಬಟ್ ಎಷ್ಟು ಟ್ರಾನ್ಸ್ಪರೆಂಟ್ ಈ ರಮೇಶ್ ಅವರು ಅಂದರೆ ಅದನ್ನು ಕೂಡ ನೀಟಾಗಿ ಬರೆದಿದ್ದಾರೆ. ನೀಟಾಗಿ ಅಂದರೆ ಅದಕ್ಕೆ ದಕ್ಕಬೇಕಾಗಿದೆ ಅದನ್ನು. ಅದ್ರ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀರಿ ರಮೇಶ್ ಅವರು?
ಅದು ಒಂದು ರೀತಿ ಆಕ್ಸಿಡೆಂಟಲಿ ಲವ್ ಕ್ರಿಯೇಟ್ ಆಗಿದ್ದು. ನಾನು ನಮ್ಮ ಫ್ರೆಂಡ್ ಅದು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಇದ್ದಿದ್ದು ಒಬ್ಬ ಗೆಳತಿ ಮನೆಗೆ ಮಾತಾಡ್ಸೋಕ್ಕೆ ಹೋಗ್ತಾಯಿದ್ದೆ. ಯಾಕೆ ಅಂತಂದರೆ ಅವರು ನಮ್ಮ ಕಮ್ಯುನಿಟಿನವ್ರು ಆಗಿದ್ದರಿಂದ ನನ್ನನ್ನು ಕರೆಯೋರು ಬಾ ಅಂತ. ಅಲ್ಲೋದಾಗ ಪಕ್ಕದ ಮನೆ ಹುಡುಗಿ ಅಲ್ಲಿ ಬರೋದು, ಅದು ಮಾರ್ವಾಡಿ ಫ್ಯಾಮಿಲಿ. ಸೌಕಾರ್ ಜಾನಕಿ ರಾಜ್ಕುಮಾರ್ ಕಾಂಬಿನೇಷನ್ ಅಂತ ಅನ್ಕೋಬೋದು ನಮಗೂ. ಅವರು ಒಳ್ಳೆ ಅಷ್ಟು ಚೆನ್ನಾಗಿದ್ಲು ಹುಡುಗಿ. ಅವಳನ್ನು ನೋಡ್ತಾನೇ ನಿಂತ್ಕೊಂತಿದ್ದೆ. ನನಗೆ ಯಾವಾಗಲೂ ಹಾಗೇನೆ ಒಳಗಡೆನೇ ಎಂಜಾಯ್ ಮಾಡೋದು ಅವ್ರನ್ನ ಯಾರ ನೋಡಿದರೆ. ಇದ್ದಕ್ಕಿದ್ದಂಗೆ ಒಂದು ಲವ್ ಲೆಟ್ರ್ ಬಂದುಬಿಡ್ತು. ಅಂದರೆ ಮಾತಾಡಿದ್ರಾ ಅದಕ್ಕಿಂತ ಮುಂಚೆ? ಅದೇ ಇಲ್ಲ, ಹಂಗೆ ಬಂದಾಗ ಹಂಗೆ ಹೇಗಿರಿ ಚೆನ್ನಾಗಿದ್ದೀರಾ ಹಾಗೆ ಹೇಗೆ ಅಷ್ಟೇ ಮಾತಾಡ್ತಿದ್ದೆ. ಅವರು ಮನೆಗೆ ಬಂದಾಗ ಅವ್ರ ಜೊತೆಗೆ ನಿಂತಾಗ ಹಿಂಗೆ ಸ್ಮೈಲ್ ಮಾಡ್ತಾಯಿದ್ವಿ, ಅವಳನ್ನೇ ಅಬ್ಸರ್ವ್ ಮಾಡ್ತಾ ಇರೋದು. ಈ ರೀತಿ ಆದಾಗ ಏನೋ ಒಂದೊಂದು ಮಾತಾಡೋದು, ಒಂದು ಮಾತಾಡಿದರೆ ಓ ಇಷ್ಟು ಮಾತಾಡಿದೆ ಅಂತ ಖುಷಿ. ಈ ಥರ ಸನ್ನಿವೇಶ ಇದ್ದಾಗ ಒಂದು 2-3 ದಿನಗಳ ನಂತರ ಒಂದು ಲವ್ ಲೆಟ್ರ್ ಬಂದ್ಬಿಟ್ಟು. ಮೊಬೈಲ್ ಇರಲಿಲ್ಲ ಇನ್ನು? ಇಲ್ಲ ಮೊಬೈಲ್ ಕಥೆನೇ ಇಲ್ಲ ಅದು. ಆಗ ಭೇಟಿ ಮಾಡೋದು ಪರವಾಗಿಲ್ಲ, ಅವರೇ ಬರೆದಿರ್ಬೇಕಾರೆ ಲವ್ ಲೆಟರ್ ಬಂತು ನಿಮಗೆ? ಏನಂತ ಇತ್ತು ಲವ್ ಲೆಟ್ರಲ್ಲಿ? ಹಿಂಗೆ ನಿಮ್ಮನ್ನು ನೋಡಿದರೆ ನನಗಿಷ್ಟ, ನಿಮ್ಮನ್ನು ಭೇಟಿ ಮಾಡ್ಬೋದಾ ಹಾಗೆ ಹೇಗೆ ಅಂತ ಕೇಳಿದಾಗೆ ನಾನು ಖುಷಿಯಿಂದ ಭೇಟಿ ಆಗೋ ಜಾಗಕ್ಕೆ ಹೋದರೆ ಇಬ್ಬರು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಹೇಗೆ ಚೆನ್ನಾಗಿದ್ದೀರಾ ಅಂತ. ಲೆಟ್ರನ್ನ ಹೆಂಗೆ ಬರೆದ್ರಿ ಅಂತ ಕೇಳಿದ್ರೆ ನಾನು ಎಲ್ಲಿ ಲೆಟ್ರ್ ಬರ್ದೀನಿ ಅಂತ. ನೀವು ಬರೆದಿರೋದು ಬಂದೆ ನಾನು ಅಂತ ಅವಳು ಹೇಳಿದ. ಇದೇನಾಗಿದೆ, ಆ ಮಧ್ಯದಲ್ಲಿ ಇದ್ರಲ್ಲ ಹುಡುಗಿ, ಅವರು ಇಬ್ಬರಿಗೂ ಲೆಟ್ರ್ ಬರ್ಬಿಟ್ಟಿದ್ದಾರೆ, ನನ್ನ ಅಡ್ರೆಸ್ಗೆ ಅವ್ರ ಅಡ್ರೆಸ್ಗೆ. ಓಕೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಿತ್ತು ನಿಮ್ಮ ಲವ್ ಸ್ಟೋರಿ? ನಾವು ನೋಡೋದು ಈಗ ಕಣ್ಣು ಮುಚ್ಕೊಂಡು ಕುಡಿದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಕುಡ್ದ ರೀತಿನಲ್ಲಿ ನಾವು ನೋಡ್ತಾ ಇದ್ದಿದ್ದು ಬೇರೆಯವ್ರು ನೋಡಿರ್ತಾರಲ್ವ. ನಮ್ಮ ಆಟಿಟ್ಯೂಡ್ ನೋಡೇ ಅವ್ರಿಗೆ ಅನಿಸುತ್ತೆ ಓ ಇವರಿಬ್ಬರು ಬಿದ್ದೋಗಿದ್ದಾರೆ ಅಂತ. ಈ ರೀತಿ ಇದ್ದು ಶುರುವಾಗಿದ್ದದು. ಅಲ್ಲಿಂದ ತುಂಬ ತಿಕ್ಕಾಗಿ ಅವರು ಶನಿವಾರ ಆಫ್ಟರ್ನೂನು ಸರಿ ಭೇಟಿ ಮಾಡ್ತಿದ್ವಿ. ಅಂದರೆ ಶನಿವಾರ ಬಂತಂದರೆ ಮಧ್ಯಾಹ್ನ ಭೇಟಿ ಮಾಡೋ ಟೈಮ್ ಅಂತ. ಯಾಕೆಂದರೆ ಅವ್ರಿಗೆ ಆಫ್ ಟೈಮ್ ಅಲ್ಲ ಅವ್ರ ಸ್ಕೂಲು. ಅವು ಹುಡುಗಿ SSLCನಲ್ಲಿ ಓದ್ತಾ ಇದ್ವಿ. ಆ ರೀತಿ ಕರ್ಕೊಂಡು ಫ್ರೆಂಡ್ ಮನೆಗೆ ಹೋಗ್ಬಿಡ್ತಿದ್ದೆ, ಬೈಕ್ ಇತ್ತಲ್ವ ಹಾಗೆ. ಇದೆಲ್ಲದನ್ನು ಬರೀಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದು ಬಿಡಲಿ ಅಂತ ಬರೆದಿದ್ದೆ. ನನ್ನ ಹೆಂಡ್ತಿ ಒಂದು ದಿವಸನೂ ಕೇಳಿರಲಿಲ್ಲ, ನಾನು ಹೇಳಿರಲಿಲ್ಲ. ಕೊನೆಗೆ ಯಾರೋ ಹಿಂಗೆ ಇಂಟರ್ವ್ಯೂ ಮಾಡ್ತಾ ನನ್ನ ಹೆಂಡ್ತಿ ಕೇಳಿದ್ರು, ಈ ಲವ್ ಸ್ಟೋರಿ ಎಲ್ಲ ಬರೆದಿದ್ದಾರಲ್ಲ ನಿಮ್ಗೆ ಹೇಳಿದ್ರಾ ಅಂತ. ಇಲ್ಲ ಅಂದ. ನಿಮ್ಗೆ ಈಗೇನು ಅನಿಸುತ್ತೆ ಅಂದರೆ ಆಗಿರ್ಬೋದು ಅವತ್ತಿನ ದಿನದಲ್ಲಿ. ಇಟ್ಸ್ ಟೇಕನ್ ವೆರಿ ಲೈಟ್. ಅದೊಂದು ಯಾವುದೇ ಆಗಲಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿದ್ಬಿಟ್ರೆ ಎಲ್ಲೂ ಯಾವುದೋ ಡೌಟು ಕ್ರಿಯೇಟ್ ಆಗಲ್ಲ. ಅದು ಭಾರಿ ಈಸಿ ಲೈಫು, ಮುಚ್ಚಿಡೋದೇ ಕಷ್ಟದ ಲೈಫು. ಕರೆಕ್ಟ್. ಆ ಥರ. ಬಟ್ ನನಗೆ ನಿಜವಾಗ್ಲೂ ನಿಮಗೇನು ಆ ಹುಡುಗಿ ಮಾರ್ವಾಡಿ ಹುಡುಗಿ ಹೇಳಿದ್ರಲ್ಲ, ಆ ಹುಡುಗಿ ಅಂತ ಹುಡುಗಿ ಸಿಗಕ್ಕೆ ನೀವು ಪುಣ್ಯ ಮಾಡಿದ್ರಲ್ಲ ಗೊತ್ತಿಲ್ಲ. ಬಟ್ ಆ ಲವ್ ಲೆಟರ್ ಬರದಿಲ್ಲ ಮಧ್ಯ ಅಂತ ಫ್ರೆಂಡ್ ಸಿಗಕ್ಕೆ ಪುಣ್ಯ ಮಾಡಿದ್ರು. ಅದು ನಿಜ. ಆಮೇಲೆ ಅವ್ರು ಮಾಡಿದ್ದು ಇದು ಅಂತ ಅನ್ನಿಸ್ತು. ಆಮೇಲೆ ಕೇಳಿದ್ವಿ ಹೌದು ಅಂತಂದರು. ಅಷ್ಟೊತ್ತಿಗಾಗಲೇ ನಾವು ತುಂಬ ಇಷ್ಟಪಟ್ಟಿದ್ವಿ, ಮಾತಾಡ್ತಿದ್ವಿ. ನನ್ನ ಫ್ರೆಂಡ್ಸ್ಗಳಿಗೆ ಬ್ರದರ್ಸ್ಗೆ ಎಲ್ಲರಿಗೂ ಗೊತ್ತಿತ್ತು, ಅವತ್ತಿನ ದಿನದಲ್ಲೇ ಎಲ್ಲರಿಗೂ ಗೊತ್ತಿತ್ತು. ಓಕೆ. ಬಟ್ ನಾನು ಹೆಂಡ್ತಿ ಯಾವತ್ತೂ ಕೇಳಿರಲಿಲ್ಲ, ನಾನು ಹೇಳಿರಲಿಲ್ಲ. ಓಕೆ. ಅವ್ರ ಪುಸ್ತಕ ಓದಿ ಮಾಡಿದ್ಮೇಲೆ ಯಾರೋ ಹಿಂಗೆ ಇಂಟರ್ವ್ಯೂನಲ್ಲಿ ಒಂದ್ಸರಿ ಕೇಳಿದ್ರು, ಈ ಥರ ಬರೆದಿದ್ದಾರೆ ನಿಮಗೆ ಗೊತ್ತಾ ಈ ವಿಷಯ ಅಂತ. ಆವಾಗ ಆಗಂತ ಹೇಳಿದ್ಲು. ಓಕೆ. ಬಟ್ ಏನಂದರೆ ಇನ್ನೊಂದು ಇದರಲ್ಲಿ ಸಂಬಂಧಪಟ್ಟಂಥ ವಿಚಾರ, ಆ ಹುಡುಗಿ ನಿಮಗೆ ಸಿಗಲಿಲ್ಲ ಅಂದರೆ ಯು ಬೋತ್ ಲಾಸ್ಟ್ ಈಚ್ ಅದರ್. ಹೌದಾ? ಅಂದರೆ ಒಂದು ಬದುಕು ಅನ್ನೋದು ಬೇರೆನೇ ಒಂದು ದಾರಿ ಪ್ಲ್ಯಾನ್ ಮಾಡಿರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಜನ ಈಗ ಯಾಕಂದರೆ ಈ ನೋಡೋವಂಥ ಹುಡುಗರು. ಹೌದೌದು, ಅದು ಅವರಿಗೆ ಐ ಥಿಂಕ್ ಒಂದು ಪಾಯಿಂಟ್ ಆಗ್ಬೋದು. ನನ್ನ ತಮ್ಮ ಊರಿನಲ್ಲಿ ಯಾವುದೋ ಹುಡುಗಿನ ಲವ್ ಮಾಡಿಬಿಟ್ಟಿದ್ದಾನೆ, ಮದುವೆ ಆಗಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ವಿಷಯ ತಿಳ್ಕೊಂಡು ನಮ್ಮ ಅಪ್ಪ ಬಂದರು ನನ್ನ ಹತ್ರಕ್ಕೆ ಬೆಂಗಳೂರಿಗೆ. ನಾನು ಬೈಕ್ ಇತ್ತವಾಗ ಬೈಕ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋದೆ ಊರಿಗೆ. ಹೋಗ್ಬೇಕಾದ್ರೆ ಅವ್ರ ಹಿಂದೆ ನಾನು ಮುಂದೆ ಡ್ರೈವ್ ಮಾಡ್ತಾ ಕೇಳ್ತಾ ಬಂದೆ, ಯಾಕಣ ನೀವು ವಿರೋಧಿಸ್ತಿರೋದು ಅವ್ರನ್ನ ಅಂತ. ಅವ್ರು ಯಾವುದೋ ಬೇರೆ ಜಾತಿ ಅಂತೆ. ನೀವು ನನಗೆ ಯಾವತ್ತು ಜಾತಿ ಬಗ್ಗೆ ಹೇಳಿದ್ರಿ ಅಂತ ಕೇಳಿದೆ. ಹಿಂಗೆ ಮಾತಾಡ್ತಾನೆ, ಯಾಕಂದ್ರೆ ನಮ್ಮ ತಂದೆ ಟೀಚರ್ ಅಲ್ವಾ, ಯಾವತ್ತೂ ಜಾತಿ ಬಗ್ಗೆ ಮಾತಾಡ್ದವ್ರಲ್ಲ. ನಾವು ಆ ಜಾತಿ ಈ ಜಾತಿ ಕೀಳು ಮೇಲು ಯಾವುದನ್ನು ಅವ್ರು ಟೀಚೇ ಮಾಡಿದವ್ರಲ್ಲ. ನೀವು ಕಲಿಸಿದ ರೀತಿನಲ್ಲಿ ಜಾತಿ ಬಗ್ಗೆ ನೀವು ಯಾವತ್ತೂ ಹೇಳಿಲ್ಲ.
ಇವಾಗ ಯಾಕೆ ಹಿಂಗೆ ಆಲ್ ಆಫ್ ಎ ಸಡನ್ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಿಮ್ಮ ಅಮ್ಮ ಆಟ ಹಿಡಿತಿದ್ದಾರಪ್ಪ. ಈಗ ಒಂದು ಫ್ಯಾಮಿಲಿ ಅಂದಮೇಲೆ ಅವಳ ಅಭಿಪ್ರಾಯ ಇವ್ರ ಅಭಿಪ್ರಾಯ ಕೇಳ್ಕೊಂಡು ಜೊತೆಗೆ ಹೋಗಬೇಕು. ಅವಳು ಅದನ್ನು ಇಷ್ಟಪಡ್ತಾ ಇಲ್ಲ. ಸೊ ನಿಮ್ಮ ನೆಕ್ಸ್ಟ್ ಜನ್ರೇಷನಿಗೆ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ತಪ್ಪಿಲ್ಲ. ಬಟ್ ಇವಳನ್ನ ನಾವು ಆಲ್ ಆಫ್ ಎ ಸಡನ್ ತಿದ್ದಕ್ಕಾಗಲ್ಲ. ಸೊ ನೀನು ಅವಳ ಬಗ್ಗೆನೂ ತಾಯಿ ಬಗ್ಗೆನೂ ಯೋಚನೆ ಮಾಡಬೇಕು ನೀನು. ಹಂಗಾಗಿ ನನಗೂ ಏನು ಆ ಮ್ಯಾಟ್ರ್ ಏನಿಲ್ಲ. ಬಟ್ ಎಲ್ಲರೂ ಹೊಂದಾಣಿಕೆ ಮಾಡಿದರೆ ಎಲ್ಲ ಸುಖವಾಗಿ ಜೊತೆಗೆ ಇರ್ಬೋದಲ್ವ. ಇಲ್ಲಿದ್ರೆ ಇದು ದುರಂತ ಆಗುತ್ತೆ ಅಂತ ಹೇಳಿದೆ. ಓಕೆ. ಮನೆಗೆ ಹೋದ್ಮೇಲೆ ಊಟ ಎಲ್ಲ ಆದಮೇಲೆ ಮಾತು ಶುರು ಆಯಿತು. ಎಲ್ಲಿ ನೋಡಿದ ಅಂದರೆ ಅಲ್ಲೆಲ್ಲೋ ನೋಡಿದೆ ಜಾತ್ರೆನಲ್ಲಿ ಅಂತಂದ. ಯಾರೋ ಫ್ರೆಂಡ್ ಅಂದ. ಈಗಲೇ ಯಾಕೆ ಮದುವೆ ಆಗಬೇಕು, 1 ವರ್ಷ ಬಿಟ್ಟ ಮೇಲೆ ಆಗಲ್ವೇನೋ, ಅವಳು ಯಾರು ಹಂಗೆ ನೋಡಿದ ತಕ್ಷಣ ಆಗ್ತೀಯಲ್ಲೋ ಅಂದ್ಬಿಟ್ಟೆ. ನಮ್ಮ ಅಮ್ಮ ನನ್ನ ಮೇಲೆ ಅದೇ ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ, ದುರ್ಗಿ ಎಲ್ಲ ಅವತಾರಗಳು ಬಂದಬಿಟ್ಟು. ಓಕೆ. ನಿನ್ನನ್ನು ಕರೆದಿರೋದು ಅವನಿಗೆ ಸಮಾಧಾನ ಮಾಡಿ ಅವ್ನು ಬಿಡ್ಸೋಕ್ಕೆ. 1 ವರ್ಷ ಆದಮೇಲೆ ಮದುವೆ ಮಾಡೋದಾದರೆ ನೀನೇನು ಅನ್ನೋ ಥರ ನನ್ನ ಮೇಲೆ ಎಗರಾಡ್ಬಿಟ್ರು. ನನಗೆ ಲಿಟ್ರಲಿ ಅವಾಗಂತೂ ಭಾರಿ ಇದ್ರ ಬಗ್ಗೆ ಇದಿತ್ತು, ನನಗೆ ದುಃಖ ಆಗೋಗ್ಬಿಡ್ತು. ದುಃಖ ಆಗಿದ್ದ ಅರ್ಧ ಅವನು ವಿರೋಧ ಅನ್ನೋಕ್ಕಿಂತ ನನ್ನ ಕತೆ ಏನಾಗ್ಬೋದು. ಅವತ್ತಿನ ದಿನ ನಿಜವಾಗಿ ಹತ್ತಿದ್ದೀನಿ, ಇವತ್ತು ನಗ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ನೆನಪುಗಳನ್ನು ಮಧುರನೇ. ಅವತ್ತು ನನ್ನ ತಮ್ಮ ಬಂದುಬಿಟ್ಟು ದೇವಸ್ಥಾನ ಹತ್ರ ಹೋಗಿ ಕೂತ್ಕೊಂಡು ಅಳ್ತಾ ಇದ್ದೆ. ನನ್ನ ತಮ್ಮ ಬಂದುಬಿಟ್ಟು, ನೀನು ಅಳಂಗಿದ್ರೆ ನಾನು ಆಗಲ್ಲ ಮದುವೆ. ಅವನಿಗೆ ಇಲ್ಲಿ ಹೆಸರು ಬರ್ಕೊಂಡಿದ್ದಾನೆ, ಹೆಸರು ರಮೇಶ್ ಅಂತ. ಅಪ್ಪ ಅಮ್ಮನಿಗಿಂತ ಮೇಲೂ ನಾನು ಅವನಿಗೆ. ನನಗೊಂದು ದಿವಸ ವಿರೋಧವಾಗಿ ಮಾತಾಡ್ದವನಲ್ಲ, ಅಪ್ಪ ಅಮ್ಮನ ಮೇಲೆ ಜಗಳ ಆಡೋನು. ಆ ಥರದವನು ನಾನು ಆಗಲ್ಲ ಅಂದ್ಬಿಟ್ಟ. ಆಲ್ ಆಫ್ ಎ ಸಡನ್ ಸೀನ್ ಚೇಂಜ್ ಆಗ್ಬಿಡ್ತು. ಓಕೆ. ಇಲ್ಲ ಬಿಡೋ, ಇನ್ನೊಂದು ವರ್ಷ ನೋಡೋಣ, ನಮ್ಮ ಅಮ್ಮನ ನಾವು ಅಷ್ಟೊತ್ತಿಗೆ ಯಾರು ಸಮಾಧಾನ ಮಾಡ್ಬೋದು ಅಂತ ಅನ್ನೋಕ್ಕೋದ್ರೆ, ಇಲ್ಲ ನಿನಗೆ ಬೇಜಾರಾಗಿದೆ, ನಿನಗೆ ಬೇಜಾರಾದರೆ ನಾನು ಆಗಲ್ಲ ಅಂತ ಅಂದ್ಬಿಟ್ಟ. ಭಾರಿ ಸಿಂಪಲ್ ಆಗಿತ್ತು ಅವ್ನ ಡಿಸಿಷನ್ನು. ನನಗೆ ಆವಾಗ ಶುರು ಆಯಿತು ಗಿಲ್ಟು. ಇವನಿಲ್ಲ ಅಂದ. ಈಗ ತಮ್ಮನಿಗೆ ಇವ್ರು ಬಿಡ್ದಿದ್ದವ್ರು ಹಿರೇ ಮಗನಿಗೆ ಬಿಡ್ತಾರ? ಕರೆಕ್ಟ್. ಆಮೇಲೆ ಅನ್ನಿಸ್ತು ನಾನು ಲವ್ಗೆ ಸೂಟಬಲ್ ಅಲ್ಲ, ಲವ್ಗೆ ನಾನು ಅರ್ಹನೇ ಅಲ್ಲ ಅಂತ. ಒಂದು ಲೆಟರ್ ಬರೆದು ಹಿಂಗೆ ಆಯ್ತು ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು, ಟೆರೆಸ್ ಅವೆಲ್ಲ 2 ಅಡಿ ಗ್ಯಾಪು ಟೆರೆಸ್ಗಳು, ಅವ್ರಿಗೆ ಯಾರಿಗೋ ಹೇಳಿ ಮೇಲ್ ಬರೋಕ್ಕೆ ಹೇಳಿ ಹೋಗಿ ಚೀಟಿ ಕೊಟ್ಟು ವಾಪಸ್ ಬಂದುಬಿಟ್ಟೆ. ಅವತ್ತಿನಿಂದ ನಾನೊಬ್ಬ ಚೀಟರ್ ಅನ್ನಿಸ್ತಾ ಇತ್ತು, ನಾನೊಬ್ಬ ಮೋಸಗಾರ ಅನ್ನಿಸ್ತಾ ಇತ್ತು ನನಗೆ. ಈ ಲವ್ ಅಂದರೆ ಒಂಥರ ಆಗದೇ ಇಲ್ಲ ಅನ್ನೋ ಥರ ಶುರುವಾಯಿತು. ಇನ್ಯಾರನ್ನೂ ಆ ದೃಷ್ಟಿಯಿಂದ ನೋಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಈ ಎಲ್ಲ ಇದು ದೂರ ಆಗಿದ್ದರಿಂದ ನನ್ನ ಇಂಟ್ರೆಸ್ಟ್ ಹೆಚ್ಚಿಗೆ ಕೆಲಸದ ಮೇಲೆ ಬರೋಕ್ಕೆ ಶುರು ಆಯಿತು. ಕೆಲಸನೇ ನನಗೆ ಲವ್, ಕೆಲಸನೇ ನನ್ನ ಇವತ್ತು ನಾನು ಹೇಳೋದು ನನ್ನ ಮೊದಲನೇ ಹೆಂಡ್ತಿ ನನ್ನ ಕೆಲಸ ಅನ್ನೋ ಥರ. ನನ್ನ ಆರ್ಕಿಟೆಕ್ಚರ್ ಇದು ಕನಸು. ಸೊ ಹಾಗೆ ಕನಸು ಪೂರ್ಣ ಎಲ್ಲೆಲ್ಲೋ ಡೈವರ್ಟ್ ಆಗ್ತಾ ಇದ್ದಿದ್ದು ಒಂದು ಜಾಬ್ ಮೇಲೆ ಕಾನ್ಸಂಟ್ರೇಟ್ ಆಗುತ್ತಾ ಬಂತು. ಹೇಳ್ಬೇಕಂದ್ರೆ ಡಿಸಪಾಯಿಂಟ್ ಆಗಿರೋ ಎಷ್ಟೋ ಜನ ನೆಗೆಟಿವ್ಗೆ ಟರ್ನ್ ಆಗ್ಬಿಡ್ತಾರೆ. ನಾನು ಅದನ್ನು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡೆ. ಪೂರ್ಣ 124 ಅವರ್ಸು ಕೆಲಸ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಥರ. ಯಾಕೆಂದರೆ ಬೇರೆ ಆಕರ್ಷಣೆಗಳಿಗೆ ನಮ್ಮ ಮನಸ್ಸೇ ಒಲಿತಾ ಇರಲಿಲ್ಲ. ಸೊ ಹೀಗಾಗಿ ನಾನು ಅನ್ಸೋದು ಇನ್ನೊಂದು ಏನೋ ಇಂಟ್ರೆಸ್ಟಿಗೆ ತೊಡಗಿಸ್ಕೊಂಡ್ರೆ ಐ ಥಿಂಕ್ ಮ್ಯಾನೇಜ್ ಮಾಡ್ಬೋದೇನೋ. ಎಕ್ಸಾಕ್ಟ್ಲಿ ಅಂತ. ಅಂದ್ರೆ ಲವ್ ಫೇಲ್ಯೂರ್ ಆದರೆ ನೀವು ಇನ್ನೊಂದು ಈ ಥರದ ಪಾಸಿಟಿವ್ ಕೆಲಸಕ್ಕೆ ತೊಡಗಿಸ್ಕೋಬೇಕು. ಎಲ್ಲ ಟೈಮ್ ಕೊಡ್ದಾಗೆ ಬೇರೆ ಕಡೆಗೆ ತೊಡಗಿಸ್ಕೊಂಡ್ರೆ ಅದೊಂದು ಪರಿಹಾರ ಇದೆ ಅನಿಸುತ್ತೆ ನನಗೆ. ಬಟ್ ಆ ಹುಡುಗಿಯಿಂದ ಏನು ರಿಯಾಕ್ಷನ್ ಬರಲಿಲ್ಲ ಆಮೇಲೆ? ಇಲ್ಲ, ಆ ಹುಡುಗಿನೂ ಅವ್ರ ಮನೆಯಲ್ಲೂ ಗೊತ್ತಾಗಿ ಹಿಡಿದಿಟ್ಬಿಟ್ಟಿದ್ರು. ಆ ಟೈಮಿಗೆ ಎಲ್ಲೋ ಬೈಕಲ್ಲಿ ಹೋಗಿದ್ದು ನೋಡಿದ್ರೇನೋ ಹೊರಗೆ ಬಿಡ್ತಾ ಇರಲಿಲ್ಲ. ಆ ಹುಡುಗಿನೂ ಅದು ಸರಿ ಅನ್ನಿಸ್ತೇನೋ, ಅವಳು ಹಂಗಂತಲೇ ಹೇಳಿದ್ರು, ಹಿಂಗೆ ಆಗಿದೆ ನಮ್ಮಲ್ಲೂ ಅನ್ನೋ. ಆನಂತರ ಭೇಟಿನೇ ಆಗಿಲ್ಲ, ಮುಖನೂ ನೋಡಿಲ್ಲ. ಅದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ಆಮೇಲೆ ಭೇಟಿ ಆಗೋ ಪ್ರಯತ್ನನೂ ಮಾಡಲಿಲ್ಲ ನಾನು. ಬಟ್ ನನಗೆ ಅದೊಂದು ಗಿಲ್ಟ್ ಇತ್ತು, ನಾನು ಐ ಆಮ್ ನಾಟ್ ಸೂಟಬಲ್ ಫಾರ್ ಲವ್, ಐ ಆಮ್ ಅ ಚೀಟರ್ ಅಂತ. ಆಮೇಲೆ ಯಾರಾದರೂ ನನ್ನ ತಮ್ಮ ಕಸಿನ್ ಬ್ರದರ್ ಲವ್ ಮಾಡ್ದ, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ದೆ. ಯಾರಾದ್ರೂ ಇಂಟರ್ಕಾಸ್ಟ್ ಮಾಡ್ತಾರೆ ಅಂದರೆ ನಾನು ಮುಂದೋಗಿ ಮಾತಾಡ್ತಿದ್ದೆ. ಅಂದರೆ
ಆಗಲಿ ಈ ಕೆಲಸ ಅಂತ ಅವಾಗ ಅಟ್ಲೀಸ್ಟ್ ಇವೆಲ್ಲ ತೊಳೆದು ಹೋಗುತ್ತೆ ಅನ್ನೋ. ಎಕ್ಸಾಕ್ಟ್ಲಿ. ಸೊ ಭಾಳಷ್ಟು ಅನುಭವ ಪಾಠಗಳಿದೆ ಇದು ಈ ವಿಚಾರದಲ್ಲಿ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ತಂದೆ ತಾಯಿಗಳು ನೋಡುವಂಥ ರೀತಿ ಕೂಡ ಬದಲಾಗಿದೆ. ಈಗ ನೀವು ತಂದೆ ಆಗಿ ನೀವು ನೋಡೋ ರೀತಿನೇ ಬೇರೆ ಹೌದಾ? ಅಲ್ವಾ? ಈಗ ನಿಮ್ಮ ಮೇಡಮ್ ನೋಡೋ ರೀತಿ. ನಮ್ಮ ಮಗಳೀಗ ಗೌಡ್ರ ಮಗನ ಹುಡುಗನ ಮದುವೆ ಆಗಿರೋದು. ಓಕೆ ಓಕೆ. ನೋಡಿ, ಈ ಅವತ್ತಿನ ಮನಸ್ಥಿತಿ ಕರೆಕ್ಷನ್ ಆದಮೇಲೆ ನಮಗೇನು ತೊಡಕಿಲ್ಲ. ಎಕ್ಸಾಕ್ಟ್ಲಿ. ಒಂದೊಂದು ಜನ್ರೇಷನ್ ಒಂದೊಂದು ಪಾಠ ಕಲಿತಾ ಹೋಗ್ಬೇಕು. ಎಕ್ಸಾಕ್ಟ್. ಅಟ್ಲೀಸ್ಟ್ ಈ ರೀತಿನೆಲ್ಲಾರು ಅಳಿಸಿ ಹೋಗ್ಬೇಕು. ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದು ಪರ್ಸ್ನಲ್ ಲೈಫ್ ನಿಮ್ಮ ಜೀವನದ ಇನ್ನೊಂದು ಘಟನೆ ನಾನು ಕೇಳಬೇಕು ಅನ್ಕೊಂಡೆ. ನಾವೆಲ್ಲ ನಿತ್ಯಾನಂದ ಸ್ವಾಮಿ ಬಗ್ಗೆ ಗೊತ್ತು ನಮಗೆ. ನಿತ್ಯಾನಂದ ಸ್ವಾಮಿಯ ಕಾಂಟ್ರವರ್ಸಿಗಳು ಎಲ್ಲವೂ ವಿ ಹ್ಯಾವ್ ರೆಡ್. ಆ್ಯಂಡ್ ಈಗ ಕೈಲಾಸ ಅಂತ ಒಂದು ದ್ವೀಪದಲ್ಲಿ ಇರೋದು, ಅದ್ರ ಬಗ್ಗೆ ಎಲ್ಲ ಓದ್ತಿರ್ತೀವಿ. ಬಟ್ ನಿಮ್ಮ ಒಂದು ಬದುಕಲ್ಲಿ ನಿತ್ಯಾನಂದ ಸ್ವಾಮಿ ಅಂದರೆ ನೀವು ನಮ್ಮದೇ ಇರೋವಂಥವ್ರಿಗೂ ಕೂಡ ಒಂದು ಏನೋ ಒಂದು ಮಿರಾಕಲ್ ಥರ ಅನ್ಸೋ ಒಂದು ಘಟನೆ ಹೇಳಿದ್ದೀರಾ ನೀವು, ಅದ್ರ ಬಗ್ಗೆ ಹೇಳ್ಬೋದಾ?